ಹೊಸ ವರ್ಷಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಾಟು. ಹೊರ ರಾಜ್ಯದವರ ಡ್ರಗ್ಸ್ ಬಿಸ್ನೆಸ್ಗೆ ಬೆಂಗಳೂರು ಒಂದು ರೀತಿ ಹಾಟ್ ಸ್ಪಾಟ್ ಆಗ್ತಾ ಇದೆ. ಹೊಸ ವರ್ಷ ಬಂತು ಅಂದ್ರೆ ಸಾಕು, ಮೋಜು ಮಸ್ತಿಗೇನು ಕೊರತೆ ಇರೋದಿಲ್ಲ ಬೆಂಗಳೂರಿನಲ್ಲಿ. ಹಾಗಾಗಿ ಇಂಥದರ ನಡುವೆ ಈಗ ಡ್ರಗ್ಸ್ ಘಾಟು ಬೇರೆ. ಮಹಾರಾಷ್ಟ್ರ ಪೊಲೀಸರಿಂದ ಡ್ರಗ್ಸ್ ಸೀಸ್ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನಲ್ಲಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದಾರೆ ಪೊಲೀಸರು. ಸೀಸ್ ಆದಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬಾಗಲೂರಿನ ಸ್ಪಂದನಾ ಲೇಔಟ್ನಲ್ಲಿ ಡ್ರಗ್ಸ್ ಜಾಗ ಪತ್ತೆ ಹಚ್ಚಿದ್ದಾರೆ. ಶೆಡ್ ನಿರ್ಮಿಸಿ ಡ್ರಗ್ಸ್ ತಯಾರಿಸ್ತಾ ಇದ್ದಂತಹ ಆರೋಪಿಗಳು ಕೊತ್ತನೂರಿನ ಮಾವಿನ ತೋಪು ಬಳಿ ಶೆಡ್ನಲ್ಲಿ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು. ಡ್ರಗ್ಸ್ ಫ್ಯಾಕ್ಟರಿ ಆಯ್ತಾ ರಾಜಧಾನಿ ಬೆಂಗಳೂರು ಅನ್ನುವಂತಹ ಅನುಮಾನ, ಪ್ರಶ್ನೆ ಈಗ ಮೂಡ್ತಾ ಇದೆ. ಮಹಾರಾಷ್ಟ್ರ ANTF ನಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಆಗಿರೋದು. ನಿರ್ಜನ ಪ್ರದೇಶ ಇದು. ಈ ನಿರ್ಜನ ಪ್ರದೇಶದ ತೋಪಿನ ಮಧ್ಯೆ ಡ್ರಗ್ಸ್ ಫ್ಯಾಕ್ಟರಿ ಓಪನ್ ಮಾಡಿ ಡ್ರಗ್ಸ್ ತಯಾರಿಸ್ತಾ ಇದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯರಪನಹಳ್ಳಿ, ಕೊತ್ತನೂರು, ಹೊರಮಾವು 3 ಕಡೆಯೂ ಕೂಡ ಡ್ರಗ್ಸ್ ಫ್ಯಾಕ್ಟರಿ ಇತ್ತು. ಅದನ್ನ ಪತ್ತೆ ಹಚ್ಚಿರೋದು ಮಹಾರಾಷ್ಟ್ರ ಪೊಲೀಸರು. ಅವರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ. ಪೊಲೀಸರು ಬಾಗ್ಲೂರಿನಲ್ಲಿರುವಂತಹ ಕಾಡುಸೊನ್ನಪ್ಪನಹಳ್ಳಿಯಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಏನಿತ್ತು ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಸದ್ಯ ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇದು ಕೂಡ ಸ್ವಲ್ಪ ನಿರ್ಜನ ಪ್ರದೇಶ. ಇಲ್ಲೂ ಅಷ್ಟೊಂದು ಜನಸಂಖ್ಯೆ ಕೂಡ ಇಲ್ಲ. ಅದೇ ರೀತಿ ಜನ ಕೂಡ ಓಡಾಡೋದಿಲ್ಲ. ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ನಿಮ್ಮ ಮನೆಗಳಿದಾವೆ ಹೊರತುಪಡಿಸಿ ಬೇರೆ ಏನೂ ಕೂಡ ಇಲ್ಲ. ಇಲ್ಲೊಂದು ಗ್ಯಾರೇಜ್ ರೀತಿಯಲ್ಲಿ ಏನು ಕಾಣ್ತಾ ಇದೆ, ಈ ಒಂದು ಜಾಗದಲ್ಲೂ ಕೂಡ ಇವರು ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆಧಾರದ ಮೇಲೆ ANTF ಮಹಾರಾಷ್ಟ್ರದವರು ಬಂದು ಇಲ್ಲಿ ಸೀಸನ್ನ ಮಾಡಿರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಆ ಒಂದು ಸೀಸ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಕ್ಯಾಮರಾ ಪರ್ಸನ್ ನವೀನ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಈ ಆರೋಪಿಗಳೇನಿರ್ತಾರೆ ಈ ಒಳಭಾಗದಲ್ಲಿ ಈ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಗಳನ್ನ ಕೂಡ ಇಟ್ಕೊಂಡಿದ್ರು. ಹಾಗೆ ಇಲ್ಲಿ ಫ್ಯಾಕ್ಟರಿನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಮೊದಲು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿಂದ ಬಿಟ್ಟು ಅನಂತರ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿಗೆ ಅವರು ಹೋಗಿರ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಆ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಇಲ್ಲಿಂದ ಓರ್ವ ವ್ಯಕ್ತಿಯನ್ನು ಕೂಡ ಈಗಾಗಲೇ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿ ಆತನನ್ನು ಕರೆದುಕೊಂಡು ಹೋಗಿರುವಂಥದ್ದು. ಟ್ರಾನ್ಸಿಟಿವ್ ವಾರೆಂಟ್ ಮುಖಾಂತರವಾಗಿ ಆತನನ್ನು ಕರೆದುಕೊಂಡು ಹೋಗಲಾಗಿದೆ. ಹಾಗೆ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರಿದ್ದಾರೆ ಇವರ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ತಲೆಮರೆಸಿಕೊಂಡಿರುವ 2 ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತನಿಖೆಯನ್ನ ಮಹಾರಾಷ್ಟ್ರ ANTF ನವರು ಮಾಡಿರುವಂಥದ್ದು. ಅದನ್ನು ಮುಂದುವರೆದ ಭಾಗವಾಗಿಯೂ ಕೂಡ ಇನ್ನೂ ಸಾಕಷ್ಟು ತನಿಖೆ ಬಾಕಿ ಇದೆ. ಅಂದ್ರೆ ಕೇವಲ ಇವರು ಮಾತ್ರ ಇದ್ದಾರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.